ಅನುಶ್ರೀ ಬಾಳಲ್ಲಿ ಅನುರಾಗ ಸಂಗಮ ಶುರುವಾಗಿದೆ. ಮಾತಿನ ಮಲ್ಲಿ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು 28ನೇ ತಾರೀಕಿಗೆ ಓಲಗದ ಸದ್ದು ಕೇಳಿಸಲಿದೆ. ಅನುಶ್ರೀ ಮದುವೆಯಾಗಲ್ವಾ? ಅನುಶ್ರೀ ಸಿಂಗಲ್ ಆಗಿಯೇ ಇರ್ತಾರಾ? ಅನುಶ್ರೀ ಮದುವೆ ಸದ್ದು ಕೇಳೋದ್ ಯಾವಾಗ? ಅನುಶ್ರೀ ಮದುವೆ ಊಟ ಹಾಕ್ಸೋದ್ ಯಾವಾಗ? ಹುಡುಗ ಯಾರಂತೆ? ಹೇಗಿದಾನಂತೆ? ಇಂತಹ 10 ಪ್ರಶ್ನೆಗಳು ಸುಮಾರು ವರ್ಷದಿಂದ ಕೇಳ್ತಾನೆ ಇದ್ವು. ಆದ್ರೆ ಉತ್ತರ ಮಾತ್ರ ಸಿಕ್ಕಿರ್ಲಿಲ್ಲ. ಆದ್ರೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಕೂಡಿ ಬಂದಿದೆ. ಯಾಕಂದ್ರೆ ಅನುಶ್ರೀ ಬಾಳಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಇಷ್ಟು ದಿನ ಸಿಂಗಲ್ ಆಗಿದ್ದ ಮಾತಿನ ಮಲ್ಲಿ ಮಿಂಗಲ್ ಆಗೋದಿಕ್ಕೆ ರೆಡಿ ಆಗಿದ್ದಾರೆ. ಅನುಶ್ರೀ ಬಾಳಲ್ಲಿ ಅನುರಾಗದ ಸಂಗಮ ಶುರುವಾಗಿದ್ದು ಮದುವೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ. ಇನ್ನೇನು ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಓಲಗದ ಸದ್ದು ಮೊಳಗಲಿದೆ. ಸುಂದರಿ ಬಾಳಲ್ಲಿ ಅನುರಾಗದ ಸಂಗಮ. ಆಗಸ್ಟ್ 28ಕ್ಕೆ ಮದುವೆ ಮುಹೂರ್ತ ಫಿಕ್ಸ್. ಮೈಕ್ ಹಿಡಿದು ನಿಂತ್ರೆ ಮಾತಿನ ಮಲ್ಲೆ, ಕುಣಿತಕ್ಕೆ ನಿಂತ್ರೆ ನಾಟ್ಯ ಮಯೂರಿ, ಬಣ್ಣ ಹಚ್ಚಿ ನಿಂತ್ರೆ ಕಲಾ ಸುಂದರಿ. ಮಾತಲ್ಲೇ ಇಡೀ ಕರುನಾಡಿನ ಜನರನ್ನ ಮೋಡಿ ಮಾಡಿದವರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಆಂಕರ್ ಅನುಶ್ರೀ. ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕರವರೆಗೂ ಅನುಶ್ರೀ ಅಂದ್ರೆ ಗೊತ್ತು. ಯಾಕಂದ್ರೆ ಯಾವುದೇ ವೇದಿಕೆ ಕಾರ್ಯಕ್ರಮ ಇದ್ರೂ ಅನುಶ್ರೀ ಇದ್ರೇನೆ ಅದಕ್ಕೊಂದು ಗತ್ತು. ಆದ್ರೆ ವಯಸ್ಸು 37 ದಾಟ್ತಾ ಬಂದ್ರೂ ಇನ್ನೂ ಮದುವೆ ಆಗಿರ್ಲಿಲ್ಲ. ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದಾಗ್ಲೆಲ್ಲ ಒಂದಲ್ಲ ಒಂದು ಕಾರಣ ಹೇಳಿ ನುಚ್ಚಿಕೊಳ್ತಿದ್ರು. ಆದ್ರೀಗ ಅದೆಲ್ಲ ಸೀನೇ ಇಲ್ಲ. ಯಾಕಂದ್ರೆ ತಳಿರು ತೋರಣ ಕಟ್ಟೋ ಟೈಮ್ ಬಂದಾಗಿದೆ. ಮಂಟಪ ಬುಕ್ ಆಯ್ತು, ಮದ್ವೆಗೆ ಎಲ್ಲಾ ರೆಡಿ ಆಯ್ತು. ಮದ್ವೆ ಯಾವಾಗ? ಇದು ಲಕ್ಷಾಂತರ ಜನ ಕೇಳ್ತಾ ಇರೋಂತ ಏಕೈಕ ಪ್ರಶ್ನೆ. ಚೌಟ್ರಿ ಬುಕ್ ಆದಾಗ. ಅನುಶ್ರೀ ಈಗ ಈ ಮಾತು ಹೇಳಂಗೇ ಇಲ್ಲ ಬಿಡಿ. ಯಾಕಂದ್ರೆ ಚೌಟ್ರಿ ಬುಕ್ ಆಗಿದ್ದಾಯ್ತು, ಮದ್ವೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಆಯ್ತು. ಬರೀ ಮದ್ವೆ ಫಿಕ್ಸ್ ಆಗಿದ್ದಷ್ಟೇ ಅಲ್ಲ, ಗುಟ್ಟಾಗಿ ಎಂಗೇಜ್ ಕೂಡ ಆಗಿದಾರಂತೆ. ಮುಂದಿನ ತಿಂಗಳೇ ಮದುವೆ ಮಾಡಿಸೋದಿಕ್ಕೆ ಗುರು ಹಿರಿಯರು ಮುಹೂರ್ತ ಫಿಕ್ಸ್ ಮಾಡಿದ್ದು ಇದೇ ಸುದ್ದಿ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ. ಅನುಶ್ರೀ ಮದುವೆ ಬಗ್ಗೆ ಸುದ್ದಿ ಆಗೋದು ಹೊಸ್ತೇನಲ್ಲ. ಅವರ ಜೊತೆ ಮದ್ವೆಯಂತೆ, ಇವ್ರ ಜೊತೆ ಎಂಗೇಜ್ ಆಗಿದಾರಂತೆ, ಇನ್ನೊಂದು ವಾರದಲ್ಲೇ ಮದ್ವೆಯಂತೆ. ಹೀಗಾಗಿ ಅಂತೆ ಕಂತೆಗಳ ಸುದ್ದಿಗಳು ಅದೆಷ್ಟೋ ಬಾರಿ ಸದ್ದು ಮಾಡಿ ಸೈಲೆಂಟ್ ಆಗೋಗಿವೆ. ಹಲವರು ಹೀರೋಗಳ ಜೊತೆಗೂ ಲಿಂಕ್ ಮಾಡಿ ಇವರನ್ನ ಮದುವೆ ಆಗ್ತಾರೆ ಅಂತ ವೈರಲ್ ಮಾಡಿದವರೂ ಇದ್ದಾರೆ. ಆದ್ರೆ ಈ ಬಾರಿ ಅಂತೆ ಕಂತೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟೋ ಕಾಲ ಬಂದಾಗಿದೆ. ಅನುಶ್ರೀ ಮದುವೆ ಬಗ್ಗೆ ಹತ್ತಿರೋದು ವದಂತಿಯೂ ಅಲ್ಲ, ಗಾಸಿಪ್ಪೂ ಅಲ್ಲ, ಯಾರೋ ಹೇಳಿದ ಚಪಾತಿ ಸುದ್ದಿಯೂ ಅಲ್ಲ. ಅನುಶ್ರೀ ಮನೆಯಲ್ಲಿ ಈಗಾಗಲೇ ಮದುವೆ ಆಮಂತ್ರಣ ಪತ್ರಿಕೆಯ ತಯಾರಿ ಶುರುವಾಗಿದೆ. ಕೊಡಗಿನ ಕುವರಗೂ ಕರಾವಳಿ ಕುವರಿಗೂ ಮದುವೆ. ಮೂಲಗಳ ಮಾಹಿತಿ ಪ್ರಕಾರ ಅನುಶ್ರೀ ಮದುವೆಯಾಗ್ತಿರೋ ಹುಡುಗನ ಹೆಸರು ರೋಷನ್. ಮೂಲತಃ ಕೊಡಗಿನ ಉದ್ಯಮಿ, ಒಳ್ಳೆ ಆಸ್ತಿ ಪಾಸ್ತಿ ಇರೋ ಹುಡುಗನೇ. ಇವರ ಪರಿಚಯ ಆಗಿರೋದು ಇಂದು ನಿನ್ನೆಯಿಂದಲ್ಲ, ಸುಮಾರು ದಿನಗಳ ಒಡನಾಟ. ಈ ಒಡನಾಟವೇ ಈಗ ಮದುವೆ ಹಂತಕ್ಕೆ ತಂದು ನಿಲ್ಲಿಸಿದೆ. ಅನುಶ್ರೀ ಹಾಗೂ ರೋಷನ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಗೊತ್ತಿಲ್ಲ. ಈ ಬಗ್ಗೆ ನವಜೋಡಿಯೇ ಮುಂದೆ ಹೇಳಬೇಕಿದೆ. ಮದುವೆಗೆ ತಯಾರಿ ನಡೆಸಿರೋ ಎರಡೂ ಕುಟುಂಬಗಳು ಆಗಸ್ಟ್ 28ಕ್ಕೆ ಮದುವೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರಂತೆ. ಬೆಂಗಳೂರಲ್ಲೇ ಅದ್ದೂರಿ ಮದುವೆ ನಡೆಯಲಿದ್ದು ಇಡೀ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ಲೋಕವೇ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಲಿದೆ. ಹೀಗಾಗಿ ಎಲ್ಲವನ್ನೂ ಕೂಡ ಗುಟ್ಟಾಗಿ ರೆಡಿ ಮಾಡ್ತಿದ್ದಾರೆ. ಅನುಶ್ರೀ ಮದುವೆ ಯಾವಾಗ ಅಂತಿದ್ದವರಿಗೆಲ್ಲ ಮದುವೆ ಊಟ ಹಾಕ್ಸೋದಿಕ್ಕೆ ಸಕಲ ತಯಾರಿ ಆಗ್ತಿದೆ. 3 ತಿಂಗಳ ಹಿಂದೆಯೇ ಮದುವೆ ಗುಟ್ಟು ಬಿಟ್ಟಿದ್ದ ಅನುಶ್ರೀ. ಮದುವೆ ಬಗ್ಗೆ ಕೇಳಿದಾಗ್ಲೆಲ್ಲ ಅನುಶ್ರೀ ಕೊಡ್ತಾ ಇದ್ದ ಉತ್ತರವೇ ಬೇರೆ. ಒಂದಲ್ಲ ಒಂದು ಕಾರಣ ಕೊಟ್ಟು ಜಾರ್ಕೊಳ್ತಿದ್ರು. ಆದ್ರೆ 3 ತಿಂಗಳ ಹಿಂದೆ ವಿದ್ಯಾಪತಿ ಸಿನಿಮಾದ ಪ್ರಮೋಷನ್ ವೇಳೆ ತಾವಾಗಿಯೇ ತಮ್ಮ ಮದುವೆಯ ಗುಟ್ಟು ಬಿಟ್ಟಿದ್ರು. ಈ ವರ್ಷದ ಕೊನೆಯಲ್ಲಿ ಖಂಡಿತವಾಗಿಯೂ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಅದರಂತೆಯೇ ಈಗ ಮದುವೆಗೆ ಸಿದ್ಧವಾಗಿದ್ದಾರೆ. ಕೊಡಗಿನ ಕುವರನಿಗೆ ಕರಾವಳಿ ಚೆಲುವೆಗೂ ಮದುವೆ ಮಾತುಕತೆಯಾಗಿದ್ದು ಇನ್ನೇನಿದ್ರೂ ಓಲಗದ ಸದ್ದು ಮೊಳಗೋದೊಂದೇ ಬಾಕಿ. ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಪುನರ್ವಸು ಮಳೆ ಹೊಡೆತಕ್ಕೆ ಅರ್ಧಕ್ಕರ್ಧ ರಾಜ್ಯ ಮತ್ತೆ ತತ್ತರಿಸಿ ಹೋಗ್ತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದು ಊರೂರುಗಳೇ ಮುಳುಗೇಳೋದಿಕ್ಕೆ ಶುರುವಾಗಿದೆ. ಮಹಾಮಳೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಕಳೆದೊಂದು ವಾರದಿಂದ ತಣ್ಣಗಾಗಿದ್ದ ಮಳೆರಾಯ ಮತ್ತೆ ರೌದ್ರಾವತಾರ ತಾಳಿದ್ದಾನೆ. ನೆರೆ ಇಳಿತಿದೆ ಅನ್ನೋ ಹೊತ್ತಲ್ಲೇ ಮತ್ತೆ ನರಕ ದರ್ಶನವಾಗ್ತಿದೆ. ಮಂಗಳೂರಿನಿಂದ ಶುರುವಾದ ಮಳೆಯ ಮಾರುತಗಳು ಕೊಪ್ಪಳ, ದಾವಣಗೆರೆ, ಯಾದಗಿರಿಯಲ್ಲೂ ಭಾರೀ ಮಳೆ ಸುರಿಸ್ತಿವೆ. ಮಲೆನಾಡು, ಕರಾವಳಿಯಲ್ಲಂತೂ ಧಾರಾಕಾರ ಮಳೆಗೆ ಅಲ್ಲೋಲ ಕಲ್ಲೋಲವಾಗ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣದೇವ ಕೃಪೆ ತೋರುತ್ತಿಲ್ಲ. ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಪುನರ್ವಸು ಹೊಡೆತಕ್ಕೆ ಜನ ಮತ್ತೆ ಮುಳುಗೇಳೋದಕ್ಕೆ ಶುರು ಮಾಡಿದ್ದಾರೆ.
ಊರೂರುಗಳೇ ಮುಳುಗೀಳ್ತಿದ್ದು ಮಹಾಮಳೆಯ ಪರಿಣಾಮ ಉಳ್ಳಾಲ ಬೈಲ್ನ ಹಲವು ಮನೆಗಳು ಜಲಾವೃತವಾಗಿವೆ. ಜೊತೆಗೆ ಅದ್ಯಪಾಡಿ ಕೈಕಂಬ ಸಂಪರ್ಕಿಸುವ ರಸ್ತೆ ಮೇಲೆ ಗುಡ್ಡ ಕುಸಿದು ಜನರ ಬದುಕು ಮೂರಾಬಟ್ಟಿಯಾಗಿದೆ. ಮಳೆ ಅಬ್ಬರ ಜೊತೆಗೆ ಗುಡ್ಡದ ಭೂತವು ಕಾಡುವುದಕ್ಕೆ ಶುರುವಾಗಿದೆ. ನೆಲ್ಯಾಡಿಯ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಹೀಗಾಗಿ ಕಾರ್ಯಾಚರಣೆಗಿಳಿದ ಅಧಿಕಾರಿಗಳು ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದರೆ ಇದೇ ರೀತಿ ಮಳೆ ಅಬ್ಬರ ಜೋರಾದ್ರೆ ಮತ್ತೆ ಗುಡ್ಡ ಕುಸಿಯೋ ಆತಂಕ ಕಾಡ್ತಿದೆ. ಮಂಗಳೂರಿನಲ್ಲಿ ಮಳೆರಾಯ ಸೃಷ್ಟಿಸ್ತಿರೋ ಅವಾಂತರಗಳು ಒಂದೆರಡಲ್ಲ. ಮೇರಿ ಹಿಲ್ನ ಕೆನರಾ ವಿಕಾಸ್ ಕಾಲೇಜಿನ ಕಾಂಪೌಂಡ್ ಕುಸಿದು ಬಿದ್ದಿದ್ದು 15ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಮಾಗಿವೆ. ಇದರ ಜೊತೆಗೆ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದ್ದು ಸ್ಥಳೀಯರು ಜೀವ ಹಿಡ್ಕೊಂಡು ದಿನ ದುಡುತ್ತಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಕಾಪು ಕಾರ್ಕಳ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಸುವರ್ಣ, ಪಾಪನಾಶಿನಿ, ಶಾಂಭವಿ ನದಿ ಹುಚ್ಚೆದ್ದು ಹರಿತಿವೆ. ಭಾರೀ ಮಳೆಯ ಪರಿಣಾಮ ಕಾಮಿನಿ ನದಿ ತೀರದಲ್ಲಿ ನೆರೆ ನರಕ ಸೃಷ್ಟಿಯಾಗಿದ್ದು ಸ್ಥಳೀಯರನ್ನ ಬೋಟ್ ಮೂಲಕ ಶಿಫ್ಟ್ ಮಾಡಲಾಗ್ತಿದೆ. ಇನ್ನು ಮಳೆರಾಯನ ರೌದ್ರ ನರ್ತನಕ್ಕೆ ಯಾದಗಿರಿಯಲ್ಲಿ ಕಲ್ಲದೇವನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಸೇತುವೆ ಕೊಚ್ಚಿ ಹೋದ ಪರಿಣಾಮ 5 ಕಿಲೋಮೀಟರ್ ದೂರ ಪರ್ಯಾಯ ಮಾರ್ಗವಾಗಿ ಸಂಚರಿಸಬೇಕಾದ ಸ್ಥಿತಿ ಗ್ರಾಮಸ್ಥರಿಗೆ ಎದುರಾಗಿದೆ. ಕರಾವಳಿ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ಜಲಪಾತಗಳೆಲ್ಲ ಹಾಲ್ನೊರೆಯಂತೆ ಧುಮ್ಮುಕ್ಕುತ್ತಿದ್ದು ಯಲ್ಲಾಪುರದ ಅರೆಬೈಲ್ ಫಾಲ್ಸ್ ರೌದ್ರಾವತಾರ ತಾಳಿದೆ. ಮಳೆಗಾಲದಲ್ಲಿ ಅದರಲ್ಲೂ ಫಾಲ್ಸ್ ನೋಡುವುದಕ್ಕೆ ಹೋದವರು ಮೈಯೆಲ್ಲ ಕಣ್ಣಾಗಿರಬೇಕು. ಆದರೆ ಕೆಲವರು ಆಡೋ ಹುಚ್ಚಾಟಗಳು ಜೀವಕ್ಕೆ ಕುತ್ತು ತರ್ತಿವೆ. ಅರೆಬೈಲ್ ಫಾಲ್ಸ್ ನೋಡುವುದಕ್ಕೆ ಹೋದವರು ಅಪಾಯದ ಸ್ಥಳದಲ್ಲಿ ಸಿಲುಕಿದ್ರು. ಕೂಡಲೇ ಕಾರ್ಯಾಚರಣೆಗಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೂವರನ್ನ ಸಾವಿನ ದವಡೆಯಿಂದ ಬಚಾವ್ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ. ಭಾರೀ ಗಾಳಿ ಮಳೆಯಿಂದಾಗಿ 10 ಅವಾಂತರಗಳು ಸೃಷ್ಟಿಯಾಗ್ತಿದ್ದು ಕೂಲಿ ಕಾರ್ಮಿಕರ ಮನೆಗಳ ಮೇಲೆ ಬೃಹತ್ ಮರ ಬಿದ್ದ ಪರಿಣಾಮ 4 ಮನೆಗಳು ಸಂಪೂರ್ಣ ಜಖಂಗೊಂಡಿವೆ. ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮಸ್ಥರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಭಾರೀ ಮಳೆಯ ಪರಿಣಾಮ ಮನೆ ಗೋಡೆ ಕುಸಿದು ಬಿದ್ದಿದ್ದು ಪ್ರಶಾಂತಿ ಅನ್ನೋ 1.5 ವರ್ಷದ ಕಂದಮ್ಮ ಸಾವನ್ನಪ್ಪಿದೆ. ಜೊತೆಗೆ ಹಲವರು ಗಾಯಗೊಂಡಿದ್ದು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಡೀ ಕರುನಾಡಲ್ಲಿ ಮಹಾಮಳೆ, ಈ ಊರಲ್ಲಿಲ್ಲ ಜೀವಕಳೆ. ಮಳೆರಾಯನ ಅಬ್ಬರಕ್ಕೆ ಇಡೀ ರಾಜ್ಯವೇ ತೊಯ್ದು ತೊಪ್ಪೆಯಂತಾಗಿದೆ. ಆದರೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮಗ್ದುಂಪುರ ಗ್ರಾಮದಲ್ಲಿ ಹನಿ ಮಳೆಯಾಗ್ತಿಲ್ಲ. ಎಲ್ಲ ಕಡೆ ಊರೂರುಗಳೇ ತೇಲಿ ಹೋಗ್ತಿದ್ರೂ ಇಲ್ಲಿ ಕೆರೆ ಕಟ್ಟೆಗಳೇ ತುಂಬಿಲ್ಲ. ಹೀಗಾಗಿ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ದುರ್ಗಾದೇವಿಯ ಮೆರವಣಿಗೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಒಟ್ನಲ್ಲಿ ಪುನರ್ವಸು ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡು ಮತ್ತೆ ಮುಳುಗ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಂಗಳೂರು. ಬೇಲ್ ಮೇಲೆ ಹೊರಬಂದಿರೋ ದರ್ಶನ್ ಮತ್ತೆ ಜೈಲು ಸೇರ್ತಾರಾ ಅನ್ನುವ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆದ ಬೆಳವಣಿಗೆ ನೋಡ್ತಾ ಇದ್ರೆ ದಾಸನ ಬೇಲ್ ಮೇಲೆ ತೂಗುಗತ್ತಿ ನೇತಾಡೋದಕ್ಕೆ ಶುರುವಾದ ಹಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜಾಮೀನು ರದ್ದಾಗತ್ತ, ಮತ್ತೆ ದರ್ಶನ್ ಬಂಧನ ಆಗತ್ತ, ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಇದಕ್ಕೆ ಕಾರಣ ಇವತ್ತು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆದ ವಾದ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿತ್ತು. ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ರಾಜ್ಯ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ಮತ್ತು ಆರ್ ಮಹದೇವನ್ ಅವರ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ನಟ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಅವರ ಬದಲು ಇವತ್ತು ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ವಾದವನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ನೀಡಿದ ವೈಖರಿಯನ್ನೇ ಪ್ರಶ್ನೆ ಮಾಡಿದೆ.
ದರ್ಶನ್ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿ. ಅಪಹರಣ ಮಾಡಿದ್ದು, ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ. ರೇಣುಕಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಸಾಕ್ಷಿಗಳಿವೆ. ತಾಂತ್ರಿಕ, ವೈಜ್ಞಾನಿಕ ಆರೋಪಿಗಳ ಹೇಳಿಕೆಗಳೂ ಇವೆ. ಆದರೂ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಆರೋಪಿ ದರ್ಶನ್ ಮೇಲೆ ಹಳೆ ಪ್ರಕರಣಗಳು ಸಾಕಷ್ಟಿವೆ. ಹಲ್ಲೆ, ನಿಂದನೆ, ಅರಣ್ಯ ಇಲಾಖೆಯ ಹಲವು ಕೇಸ್ಗಳಾಗಿವೆ. ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾಗಲೂ ಅಕ್ರಮ ಚಟುವಟಿಕೆ ನಡೆಸಿದ್ದಾರೆ. ಎಲ್ಲ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದೇವೆ. ಎಲ್ಲವನ್ನು ಪರಿಗಣಿಸಿ ಆರೋಪಿಗಳ ಬೇಲ್ ರದ್ದುಗೊಳಿಸಬೇಕು. ಸರ್ಕಾರಿ ಪರ ವಕೀಲರು ಸಲ್ಲಿಸಿದ ದಾಖಲೆ ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ಸೂಕ್ತವಾಗಿ ವಿವೇಚನೆ ಬಳಸಿ ಜಾಮೀನು ನೀಡಿಲ್ಲ. ಆರೋಪಿ ಪರ ವಕೀಲರು ಜಾಮೀನು ಆದೇಶ ನೋಡಿದ್ದಿರಲ್ವೇ? ಹೈಕೋರ್ಟ್ ಬೇಲ್ ಕೊಟ್ಟ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಹೇಳಿ. 262 ಸಾಕ್ಷ್ಯಗಳ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದಾರೆ. ಇದರಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಪುರಾವೆಗಳಿಲ್ಲ. ನಾನು 161, 164 ಅಡಿ ಕೊಟ್ಟ ಹೇಳಿಕೆ ಬಗ್ಗೆ ವಾದಿಸಬೇಕು. ಅದಕ್ಕಾಗಿ ನನಗೆ ನ್ಯಾಯಪೀಠ ಅವಕಾಶ ಮಾಡಿಕೊಡಬೇಕು. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ. ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ ಅಂದಿದ್ದಾರೆ. ಸರ್ಕಾರಿ ವಕೀಲರು ಹಳೆ ಕೇಸ್ಗಳ ಮಾಹಿತಿ ಸಲ್ಲಿಸಬೇಕು. ಆರೋಪಿ ಪರ ವಕೀಲರು ಹೆಚ್ಚುವರಿ ವಾದಗಳಿದ್ರೆ ಮಾಡಬಹುದು. ಹೆಚ್ಚುವರಿ ವಾದವನ್ನ ಮೊದಲು ಲಿಖಿತ ರೂಪದಲ್ಲಿ ಸಲ್ಲಿಸಿ, ಉಳಿದ ಆರೋಪಿಗಳ ಪರ ವಾದಕ್ಕೂ ಅವಕಾಶ ಕೊಡ್ತೀವಿ. ಜುಲೈ 22 ಮಂಗಳವಾರ ಎಲ್ಲರ ವಾದವನ್ನು ಆಲಿಸ್ತೀವಿ. ಸಾಧ್ಯವಾದರೆ ಅದೇ ದಿನ ಆದೇಶವನ್ನು ಪ್ರಕಟಿಸೋಣ. ಇದಿಷ್ಟು ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಪಟ್ಟ ಅಭಿಪ್ರಾಯ. ಜುಲೈ 22 ಮಂಗಳವಾರ ವಿಸ್ತೃತವಾಗಿ ಪ್ರಕರಣವನ್ನು ಆಲಿಸೋದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಹೇಳಿದೆ. 2 ಕಡೆಯ ವಕೀಲರಿಗೆ ವಾದಗಳನ್ನ ಸಿದ್ಧಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಹೀಗಾಗಿ ಜುಲೈ 22ರಂದು ನಟ ದರ್ಶನ್ ಮಾತ್ರವಲ್ಲ, ದರ್ಶನ್ ಆಪ್ತೆ ಪವಿತ್ರ ಗೌಡ, ನಾಗರಾಜ್, ಪ್ರದೋಷ್, ಅನುಕುಮಾರ್ ಸೇರಿ 7 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಓದೋದಿಕ್ಕಂತ ಕೋಲ್ಕತ್ತಾಗೆ ಹೋಗಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದ ಮನೋವೈದ್ಯೆಯನ್ನ ಕೌನ್ಸಿಲಿಂಗ್ಗೆ ಅಂತ ಹಾಸ್ಟೆಲ್ಗೆ ಕರೆಸಿಕೊಂಡಿದ್ದ. ಆದ್ರೆ ಪಿಜ್ಜಾ ಕೊಟ್ಟವ ಬೇರೆಯದನ್ನೇ ಮಾಡಿದ್ದಾನೆ ಅಂತ ಕೇಸ್ ದಾಖಲಾಗಿದೆ. ಕೋಲ್ಕತ್ತಾದ ಮನೋವೈದ್ಯೆ ಮೇಲಿನ ಲೈಂಗಿಕ ಕಿರುಕುಳ ಪ್ರಕರಣ ಇಡೀ ದೇಶದಲ್ಲದೆ ಸದ್ದು ಮಾಡ್ತಿದೆ. ಟ್ರೀಟ್ಮೆಂಟ್ಗೆ ಅಂತ ಕರೆಸ್ಕೊಂಡವ ತನ್ನ ಹಾಸ್ಟೆಲ್ ರೂಮ್ನಲ್ಲೇ ಅಟ್ಟಹಾಸ ಮೆರೆದಿದ್ದಾನೆ ಅಂತ ಕೇಸ್ ಫಿಟ್ ಆಗಿದೆ. ಹೀಗಾಗಿ ಆರೋಪಿಯನ್ನ ಪೊಲೀಸರು ಎತ್ತಾಕೊಂಡು ಹೋಗ್ತಿದ್ದಂತೆ ಕೋಲ್ಕತ್ತಾದಿಂದ ಬಾಗಲಕೋಟೆಗೆ ಲಿಂಕ್ ಬೆಸೆದುಕೊಂಡಿದೆ. ಯಾಕಂದ್ರೆ ಅತ್ಯಾಚಾರ ಆರೋಪ ಹೊತ್ತವ ಬೇರಾರೂ ಅಲ್ಲ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ನಿವಾಸಿ. ಜೈಲು ಸೇರಿದ ಮಗ, ಮನೆ ಬಿಟ್ಟ ಹೆತ್ತವರು. ಕೋಲ್ಕತ್ತಾದ ಮನೋವೈದ್ಯೆಗೂ ಲೋಕಾಪುರದ ಪರಮಾನಂದನಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ನೇಹ ಬೆಸೆದಿತ್ತು. ಕೋಲ್ಕತ್ತಾದಲ್ಲಿ MBA ಮಾಡ್ತಿದ್ದವ ಕೌನ್ಸೆಲಿಂಗ್ ಮಾಡೋದಿದೆ ಅಂತ ತನ್ನ ಹಾಸ್ಟೆಲ್ಗೆ ಬರುವಂತೆ ಮನೋವೈದ್ಯೆಗೆ ಆಹ್ವಾನ ಕೊಟ್ಟಿದ್ದ. ಹೀಗಾಗಿ 5 ದಿನದ ಹಿಂದೆ ಬೆಳಗ್ಗೆ 11:45 ಸುಮಾರಿಗೆ ಪರಮಾನಂದನ ರೂಮ್ಗೆ ಹೋಗಿದ್ದಾರೆ. ಹಾಸ್ಟೆಲ್ನ ಲೆಡ್ಜರ್ನಲ್ಲಿ ಹೆಸರು ಬರೆಯೋದಕ್ಕೂ ಬಿಡದೆ ತನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ದಂತೆ. ನಂತರ ಪಿಜ್ಜಾ, ನೀರು ಕೊಟ್ಟಿದ್ದಾನೆ. ಇದನ್ನ ತಿಂದ ಸ್ವಲ್ಪ ಹೊತ್ತಿಗೆ ತಲೆ ಸುತ್ತು ವಾಂತಿ ಶುರುವಾಗಿದೆ. ಇದೇ ಸಮಯದಲ್ಲೇ ರಾಕ್ಷಸನಾದ ಪರಮಾನಂದ ಮೈಕೈ ಮುಟ್ಟೋದಕ್ಕೆ ಶುರು ಮಾಡಿದ್ದಾನೆ. ವೈದ್ಯೆ 2 ಏಟು ಕೊಟ್ಟರೂ ಬಿಡದೆ ಮೈ ಮೇಲೆ ಬಿದ್ದಿದ್ದಂತೆ. ನಂತರ ಎಚ್ಚರ ತಪ್ಪಿದ್ದಂತೆ ಏನಾಯ್ತು ಅನ್ನೋದೇ ಗೊತ್ತಾಗಿಲ್ಲ. ಕೊನೆಗೆ ಕಣ್ಬಿಟ್ಟು ನೋಡಿದಾಗ ಮೈ ಮೇಲೆ ಅರೆ ಬರೆ ಬಟ್ಟೆಗಿದ್ವು. ಜೊತೆಗೆ ಪರಮಾನಂದನ ಬೆಡ್ ಮೇಲೆ ಮಲಗಿದ್ದಳಂತೆ. ಹೀಗಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಪೊಲೀಸರಿಗೆ ದೂರು ಕೊಡ್ತಿದ್ದಂತೆ ಪರಮಾನಂದನನ್ನ ಎತ್ತಾಕೊಂಡು ಹೋಗಿದ್ದಾರೆ. ಯಾವಾಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮಗ ಲಾಕ್ ಆಗಿದ್ದಾನೆ ಅನ್ನೋದು ಗೊತ್ತಾಯ್ತು, ಕುಟುಂಬಸ್ಥರೆಲ್ಲ ಮನೆ ಖಾಲಿ ಮಾಡಿದ್ದಾರೆ. ಮಗನನ್ನ ಬಿಡಿಸ್ಕೊಂಡು ಬರೋದಕ್ಕೆ ಕೋಲ್ಕತ್ತಾಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಜುಲೈ 19ರವರೆಗೆ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಇನ್ನು ಪರಮಾನಂದನ ತಂದೆ ಒಳ್ಳೆ ಹಣಕಾಸುಗಿರೋ ಸೌಂಡ್ ಪಾರ್ಟಿಯೇ. ಗೋಕಾಕ್ ಮತ್ತು ಲೋಕಾಪುರದಲ್ಲಿ ಓಂ ಸಾಯಿ ಟ್ರಾನ್ಸ್ಪೋರ್ಟ್ ನಡೆಸುತ್ತಿದ್ದಾರೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಪರಮಾನಂದನ ತಾಯಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕಣ್ಣೀರಿಡುತ್ತಿದ್ದಾರೆ. कल रात को हमको 11 बजे फोन आया, उसका फ्रेंड का फोन आया, आपको बेटे को अरेस्ट किया है.
क्यों तो मालूम नहीं, लेके गए हैं। 12 बजे हम उधर से किया है। हमको बेटे को क्यों अरेस्ट किया है क्या कुछ भी मालूम नहीं। ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊತ್ತಿವರಿತಿರೋ ಹೊತ್ತಲ್ಲೇ ಸಂತ್ರಸ್ತೆ ತಂದೆ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನನ್ನ ಮಗಳ ಮೇಲೆ ಯಾವುದೇ ರೀತಿಯ ಘಟನೆ ಸಂಭವಿಸಿಲ್ಲ. ರಾತ್ರಿ 9:34 ಸುಮಾರಿಗೆ ತಮಗೆ ಕರೆ ಬಂದಿತ್ತು. ಆ ಸಮಯದಲ್ಲಿ ನನ್ನ ಮಗಳು ತನ್ನ ಸ್ಥಳವನ್ನ ಹೇಳಿರಲಿಲ್ಲ. ಆಕೆ ಕಾರಿನಿಂದ ಬಿದ್ದು ಪ್ರಜ್ಞಾಹೀನಳಾಗಿದ್ದಾಳೆ ಎಂದಿದ್ದಾರೆ. ಒಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಯುವತಿ ದೂರು ಕೊಟ್ಟಿದ್ದಕ್ಕೂ ಅವರ ತಂದೆ ಹೇಳಿಕೆ ಕೊಟ್ಟಿದ್ದಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ಹೀಗಾಗಿ ಪೊಲೀಸರ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಂಜುನಾಥ್ ತಳವ, ನ್ಯೂಸ್ 18 ಬಾಗಲಕೋಟೆ. ಆತ ಪ್ರೀತಿ ಪ್ರೇಮದ ಹೆಸರಲ್ಲಿ 7 ವರ್ಷದಿಂದ ನವರಂಗಿ ಆಟ ಆಡಿದ್ದ. ಊರಿಗೆ ಬಂದಾಗ್ಲೆಲ್ಲ ಹೆಣ್ಮಗಳ ಜೊತೆ ಲಲ್ಲೆ ಹೊಡಿತಿದ್ದ. ಆದ್ರೀಗ ನಿನಗೆ ಚರ್ಮ ಕಾಯಿಲೆ ಇದೆ ಅಂತ ಹೇಳಿ ಇನ್ನೊಬ್ಬಳಿಗೆ ತಾಳಿ ಕಟ್ಟಿದಾನೆ. ಇಂಥವ್ರು ಮಾಡುವ ಅನಾಚಾರಗಳಿಂದಲೇ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಬೆಲೆಯೇ ಇಲ್ಲದಂತಾಗಿರೋದು. ಅಮಾಯಕ ಹೆಣ್ಮಕ್ಕಳ ಬಾಳಲ್ಲಿ ಆಟ ಆಡೋ ಕಿರಾತಕರು ಊರೂರಲ್ಲೂ ಹುಟ್ಕೊಂಡಿದ್ದಾರೆ. ತೊನ್ನಿನ ಸಮಸ್ಯೆಯಿಂದ ಬಳಲ್ತಿದ್ದ ಹೆಣ್ಮಗಳ ತಲೆ ಕೆಡಿಸಿದವ 2 ಬಾರಿ ಅಬಾರ್ಷನ್ ಮಾಡಿಸಿ ಕೈ ಎತ್ತಿದ್ದಾನಂತೆ. ಮದುವೆ ಆಗೋಣ ಬಾ ಅಂತ ಬಣ್ಣ ಬಣ್ಣದ ಕಥೆ ಕಟ್ಟಿ ಬೇರೊಬ್ಬಳ ಜೊತೆ ಕದ್ದು ಮುಚ್ಚಿ ಮದುವೆಯಾಗಿದ್ದನಂತೆ. ಈ ಹೆಣ್ಮಗಳ ಹೆಸರು ರಂಜಿತಾ ಅಂತ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮೇನಹಳ್ಳಿ ನಿವಾಸಿ. ನರ್ಸ್ ಆಗಿರೋ ರಂಜಿತಾಗೆ ಹುಟ್ಟಿನಿಂದಲೂ ತೊನ್ನಿನ ಸಮಸ್ಯೆ ಇದೆ. ಹೀಗಾಗಿ ಇಡೀ ದೇಹವೇ ಬಿಳಿಯಾಗಿ ಹೋಗಿದೆ. ಈ ಹೆಣ್ಮಗಳ ಬಾಳಲ್ಲಿ ಪ್ರಿಯಕರನಾಗಿ ಬಂದವನೇ ತಮ್ಮೂರಿನ ಸತೀಶ. 7 ವರ್ಷದಿಂದ ಪ್ರೀತಿ ಪ್ರೇಮ ಅಂತ ನಂಬಿಸಿದವ ಪಾರ್ಕು ಸಿನಿಮಾ ಅಂತೆಲ್ಲ ಸುತ್ತಾಡಿದ್ದ. ಕೊನೆಗೆ ಪ್ರೀತಿ ಹೆಸರಲ್ಲೇ ಅಮಾಯಕಿಯನ್ನ ಹುರಿದು ಮುಕ್ಕಿದ್ದ. ಧಾರವಾಡದಲ್ಲಿ ವ್ಯಾಸಂಗ ಮಾಡ್ತಿದ್ದ ಸತೀಶ ಊರಿಗೆ ಬಂದಾಗಲೆಲ್ಲ ತನ್ನ ಕಾಮದಾಸೆ ತೀರಿಸ್ಕೊಳ್ತಿದ್ದ. ಸತೀಶನ ಪಾಪದ ಕರ್ಮಕ್ಕೆ ಈ ಹೆಣ್ಮಗಳು 2 ಬಾರಿ ಗರ್ಭಿಣಿಯಾಗಿದ್ಲಂತೆ. ನನಗೆ ಕೆಲಸ ಸಿಗೋವರೆಗೂ ಇದೆಲ್ಲ ಬೇಡ ಅಂತ ಕಥೆ ಕಟ್ಟಿದವ ಕದ್ದು ಮುಚ್ಚಿ ಅಬಾರ್ಷನ್ ಮಾಡಿಸಿದ್ದ. ಈಗ ಇದ್ದಕ್ಕಿದ್ದಂತೆ ದೂರಾದವ ನಿನಗೆ ಚರ್ಮದ ಕಾಯಿಲೆ ಇದೆ, ನಿನ್ನನ್ನ ಮದುವೆ ಆಗಲ್ಲ ಅಂತ ಬೇರೊಬ್ಬ ಯುವತಿ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಅವರು ನನ್ನನ್ನು ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಬಳಸ್ಕೊಂಡು ಯೂಸ್ ಮಾಡಿಕೊಂಡು ಮದುವೆ ಆಗ್ತೀನಿ ಅಂತ ನಂಬಿಸಿ ಕಾಯಿ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡಿದರು. ಇವಾಗ 1 ತಿಂಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ನನಗೆ ಮೋಸ ಮಾಡಿ ಇನ್ನೊಬ್ರನ್ನ ಮದುವೆ ಆಗಿದ್ದಾರೆ. ಪ್ರೀತಿಸಿದವಳಿಗೆ ಕೈಕೊಟ್ಟು ಎಸ್ಕೇಪ್ ಆಗ್ತಿದ್ದಂತೆ ರಂಜಿತಾ ಕಣ್ಣೀರಿಡ್ತಿದ್ದಾಳೆ. ದಿಕ್ಕು ಕಾಣದಂತಾದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಆದ್ರೆ ಕಿರಾತಕನನ್ನ ಮಾತ್ರ ಪೊಲೀಸರು ಪತ್ತೆ ಹಚ್ಚಿಲ್ವಂತೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಮುಂದೆ ಕಣ್ಣೀರಿಟ್ಟಿದ್ದಾರೆ. ಎಲ್ಲದ್ರಾಗೂ ಮೋಸ ಮಾಡಿ ನಾವು ಅವನು ಆಗ್ತಾನೆ ಅಂತಲೇ ನಂಬಿಕೆ ಇದ್ದೇವೆ ಸರ್. 5 ದಿವಸ ಆಯ್ತು ಸರ್. ಇವತ್ತಿಗೂ ಇದುವರೆಗೂ ಅವನೆಲ್ಲಿದ್ದಾನಂತನೂ ಪ್ರೂಫ್ ಇಲ್ಲ. ಪೊಲೀಸ್ನವರು ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಿಚ್ ಆಫ್ ಆಗಿದೆ ಫೋನು, ನಂಬರು ಕೊಟ್ಟಿದ್ದೀವಿ ಸರ್. ಫೋನ್ ಸ್ವಿಚ್ ಆಫ್ ಆಗಿದೆ, ನಾವು ಟ್ರ್ಯಾಕ್ ಮಾಡ್ತಿದ್ದೋಮಂತ ಹೇಳ್ತಿದ್ದಾರೆ ಸರ್. ಒಟ್ನಲ್ಲಿ ಪ್ರೀತಿ ಹೆಸರಲ್ಲಿ ತೆವಲು ತೀರಿಸಿಕೊಂಡವ ಇನ್ನೊಬ್ಬಳ ಜೊತೆ ಹಸೆಮಣೆ ಏರಿದ್ದಾನೆ. ಆದ್ರೆ ಪ್ರೀತಿಸಿದವನೇ ಜೀವ ಅಂತ ನಂಬ್ಕೊಂಡವಳು ಈಗ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾಳೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಸತ್ಯಗಳ ಬಗ್ಗೆ ದೊಡ್ಡ ಚರ್ಚೆಯೇ ಶುರುವಾಗಿದೆ. ಎಸ್ಐಟಿ ತನಿಖೆ ನಡೆಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಬೀಳೋದಿಕ್ಕೆ ಶುರುವಾಗಿದೆ. ಧರ್ಮಸ್ಥಳ ಡೈರಿಯ ರಿಪೋರ್ಟ್ ಇಲ್ಲಿದೆ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಮಿಸ್ಸಿಂಗ್ ಆಗಿದ್ರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು ಹೇಳಿ ನನ್ನ ಕಳಿಸಿದ್ರು. ಒಂದು SIT ಮಾಡಿ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ನ ನೇಮಿಸಬೇಕಾಗುತ್ತೆ. ಸರ್ಕಾರ ಇದರಲ್ಲಿ ತ್ವರಿತವಾಗಿ ಕ್ರಮವನ್ನು ಜರುಗಿಸಬೇಕು. ಧರ್ಮಸ್ಥಳದ ಕಾಡಿನಲ್ಲಿ ಹೂತು ಹೋಗಿರುವ ರಹಸ್ಯ ಬಯಲಾಗುತ್ತೆ. ಅದೆಷ್ಟೋ ಅಮಾಯಕರ ಶವಗಳನ್ನ ನಿಜಕ್ಕೂ ಹೂತು ಹಾಕಿದ್ದಾರೆ. ಕಾಡಿನಲ್ಲಿ ಶವಗಳನ್ನ ಹೂತು ಹಾಕಲಾಗಿದೆ ಎಂಬ ಬಲವಾದ ಆರೋಪಕ್ಕೆ ಸಂಬಂಧಿಸಿದಂತೆ ಇನ್ನಾದರೂ ಸರ್ಕಾರ ದೃಢ ನಿರ್ಧಾರ ಮಾಡಿ SIT ತನಿಖೆ ಮಾಡುತ್ತಾ ಎಂಬೆಲ್ಲ ಕುತೂಹಲ ಇದೀಗ ಎದ್ದಿದೆ. ಮೊನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಹೈ ಸೆಕ್ಯೂರಿಟಿ ಜೊತೆ ಬಂದಿದ್ದ ಆ ವ್ಯಕ್ತಿ ಅದೆಷ್ಟೋ ಶವಗಳನ್ನ ತಾನೇ ಹೂತು ಹಾಕಿದ್ದೇನೆ ಎಂದು ಹೇಳಿಕೆ ದಾಖಲಿಸಿದ್ದರು. ಇದೀಗ ಅದೊಂದೇ ಹೇಳಿಕೆ ಮೇಲೆಯೇ ಸರ್ಕಾರದ ಮೇಲೆ ಒತ್ತಡಗಳು ಹೆಚ್ಚಾಗಿವೆ. ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಎನ್ನಲಾದ ಶವಗಳ ರಹಸ್ಯ ಭೇದಿಸಲು ಇದೇ ಸದಾವಕಾಶ ಎಂಬ ಆಗ್ರಹ ಈಗ ಜೋರಾಗಿದೆ. ಸಾಕ್ಷಿ ದೂರುದಾರನೇ ಎಲ್ಲವನ್ನೂ ಹೇಳ್ತಿರೋವಾಗಲೇ ಸರ್ಕಾರ ತನಿಖೆ ಮಾಡುವುದು ಸೂಕ್ತ ಎಂಬ ಆಗ್ರಹ ಕೇಳಿಬಂದಿದೆ. ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪುರಾವೆ ಅದು. ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಎವಿಡೆನ್ಸ್ಗಳು, ಪುರಾವೆಗಳನ್ನು ಅವರು ಕಲೆಕ್ಟ್ ಮಾಡಬೇಕಾಗುತ್ತೆ. SIT ಅವರು ಸಾಕ್ಷಿಗಳು ಮುಂದೆ ಬರ್ಬೋದು, ಬೇರೆ ಸಾಕ್ಷಿಗಳು. ಮತ್ತು ಇದನ್ನ ಸಾಕ್ಷಿಯಾಗಿ ಮಾಡ್ತಾರೋ, ಅಪ್ರೂವರಾಗಿ ಮಾಡ್ತಾರೋ
ಅದು ತನಿಖಾಧಿಕಾರಿಗಳಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಧರ್ಮಸ್ಥಳ ರಹಸ್ಯ ಭೇದಿಸಲು ಎಸ್ಐಟಿ ತನಿಖೆ ಆಗಲೇಬೇಕೆಂಬುದು ಎಲ್ಲರ ಆಗ್ರಹ. ಹಾಗಿದ್ದರೆ ಇದ್ದಕ್ಕಿದ್ದಂತೆ ಎಸ್ಐಟಿ ಮೂಲಕ ತನಿಖೆ ಆಗಬೇಕು ಎಂಬ ಕೂಗು ಎದ್ದಿರೋದು ಏಕೆ ಎಂಬುದನ್ನ ಗಮನಿಸಲೇಬೇಕು. ಹಲವು ಶವಗಳನ್ನು ಧರ್ಮಸ್ಥಳದ ಪರಿಸರದಲ್ಲಿ ಹೂತಿಟ್ಟಿರುವ ಬಗ್ಗೆ ಆರೋಪಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ನಿಜಕ್ಕೂ ಶವಗಳನ್ನು ಹೂತಿದ್ದಾರೆಯೇ ಎಂದು ತಿಳಿಯಲು ಎಸ್ಐಟಿ ತನಿಖೆಗೆ ಆಗ್ರಹಿಸಲಾಗುತ್ತಿದೆ. ಕೋರ್ಟ್ ಮುಂದೆ ವ್ಯಕ್ತಿಯೊಬ್ಬ ದಾಖಲಿಸಿರುವ ಹೇಳಿಕೆ ಆಧರಿಸಿ ತನಿಖೆ ನಡೆಸಬೇಕು. ಹೆಚ್ಚು ಶವಗಳು ಇರುವ ಶಂಕೆ ಇರೋದ್ರಿಂದ ಎಸ್ಐಟಿಯಿಂದ ಮಾತ್ರ ತನಿಖೆ ಸಾಧ್ಯ ಎಂಬುದು ಎಲ್ಲರ ವಾದ. ಪ್ರತಿ ಶವದ DNA ಪರೀಕ್ಷೆ ಸೇರಿದಂತೆ ಸಂಪೂರ್ಣ ತನಿಖೆಗೆ ಎಸ್ಐಟಿ ಅವಶ್ಯಕವಾಗಿದೆ. ಸ್ಥಳೀಯ ಪೊಲೀಸರ ಮೇಲೆ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಎಂಬ ಆರೋಪಗಳು ಕೇಳಿಬರುವ ಕಾರಣಕ್ಕೆ ಎಸ್ಐಟಿಗೆ ಒಪ್ಪಿಸಲೇಬೇಕು. ಎಸ್ಐಟಿ ರಚಿಸಿದ್ರೆ ಎಲ್ಲ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಲು ಸುಲಭವಾಗುತ್ತೆ ಎಂಬ ವಿಶ್ವಾಸ ಎಲ್ಲರಲ್ಲೂ ಇದೆ. ಹೀಗೆ ಎಸ್ಐಟಿ ತನಿಖೆ ಆಗಬೇಕು, ಹೂತಿಟ್ಟಿರುವ ಸತ್ಯ ಹೊರಬರಬೇಕು ಎಂಬೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಅರುಣ್ ಕೆಲವೊಂದು ಸ್ಪಷ್ಟನೆ ನೀಡಿದ್ದಾರೆ. ತನಿಖೆಯ ಪ್ರಗತಿ, ಮುಂದೆ ಆಗಬೇಕಾಗಿರುವ ತನಿಖೆ, ಹೀಗೆ ಎಲ್ಲ ಗೊಂದಲ, ಊಹಾಪೋಹಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿರುವ ಬಗ್ಗೆ ತನಿಖಾಧಿಕಾರಿಗಳಿಗೆ ಇತ್ತೀಚೆಗೆ ಮಾಹಿತಿ ಬಂದಿದ್ದು, ಈ ವಿಷಯವನ್ನ ಪ್ರಕರಣದ ತನಿಖಾಧಿಕಾರಿಗಳ ಗಮನಕ್ಕೆ ಸಾಕ್ಷಿ, ದೂರುದಾರರು ಅಥವಾ ಅವರ ಪರವಾದ ವಕೀಲರು ತಂದಿರುವುದಿಲ್ಲ. ಈ ಮಾಹಿತಿಯನ್ನ ಪರಿಶೀಲಿಸಬೇಕಾಗಿರುತ್ತದೆ. ಸಮಾಧಿ ಅಗೆಯುವ ಪ್ರಕ್ರಿಯೆಯು ಮುಗಿಯುತ್ತಿದ್ದಂತೆ ಸಾಕ್ಷಿ, ದೂರುದಾರನು ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಸ್ಥಳೀಯ ವ್ಯಕ್ತಿಗಳಿಂದ ಗುಪ್ತ ಮಾಹಿತಿ ದೊರಕಿರುತ್ತದೆ. ಇದೇ ಕಾರಣಕ್ಕಾಗಿ ಸೂಕ್ತ ತನಿಖಾ ಪ್ರಕ್ರಿಯೆಯನ್ನ ಅನುಸರಿಸದೆ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ನಡೆಸಲು ಆತುರ ತೋರುತ್ತಿರುವಂತೆ ಸುದ್ದಿ ಹರಿದಾಡುತ್ತಿದೆ. ಈ ವಿಷಯವನ್ನ ಸಾಕ್ಷಿದಾರರ ಪರವಾದ ವಕೀಲರಿಗೂ ತಿಳಿಸಲಾಗಿದೆ ಹಾಗೂ ಈ ಸಾಧ್ಯತೆಗಳನ್ನ ಪರಿಶೀಲಿಸಲಾಗುತ್ತಿದೆ. ಸಾಕ್ಷಿ, ದೂರುದಾರ ಸಮ್ಮತಿಸಿದ್ದಲ್ಲಿ ಆತನ ಬ್ರೈನ್ ಮ್ಯಾಪಿಂಗ್, ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸಲು ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿರುತ್ತಾರೆ. ಹಾಗೆ ತನಿಖಾಧಿಕಾರಿಯು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತವೆಂದು ನಿರ್ಧರಿಸುತ್ತಾರೋ ಆಗ ಸೂಕ್ತ ಕಾನೂನು ಪ್ರಕ್ರಿಯೆ ಅನುಸರಿಸಿಕೊಂಡು ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನ ನಡೆಸಲಾಗುವುದು ಎಂಬ ಸ್ಪಷ್ಟತೆ ಕೊಟ್ಟು ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಎಸ್ಪಿ. ಹೀಗೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಮೇಲೆ ಸೂಕ್ತ ತನಿಖೆಗೆ ಆದೇಶಿಸುವಂತೆ ಒತ್ತಡ ಹೆಚ್ಚಾಗತೊಡಗಿದೆ. ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ತನಿಖೆಗೆ ಆದೇಶ ಮಾಡಿದ್ರೆ ಮಾತ್ರ ಶವ ಹೂತಿಟ್ಟಿರುವುದು ನಿಜವೋ ಅಥವಾ ಸುಳ್ಳೋ ಎಂಬ ಬಗ್ಗೆ ಸತ್ಯ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.